ಇನ್ನು ಸದ್ಯಕ್ಕೆ ನಾನು ಪ್ರಜ್ವಲ್ನ ಭೇಟಿಯಾಗಲ್ಲ ಅಂತ ಮಾಜಿ ಸಚಿವ ರೇವಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾನು ಪ್ರಜ್ವಲ್ನ ಭೇಟಿಯಾಗಲ್ಲ, ನಾನು ಭೇಟಿಯಾಗೋದಕ್ಕೆ ಹೋದರೆ ಏನೋ ಹೇಳ್ಕೊಟ್ಬಿಟ್ರು ಅಲ್ಲಿ ಹೋಗ್ಬಿಟ್ಟು ಅನ್ಕೋತಾರೆ. ತಾಯಿಯಾಗಿ ಪ್ರಜ್ವಲ್ನ ನೋಡೋದಕ್ಕೆ ಆಕೆ ಹೋಗಿದ್ದಷ್ಟೇ, ನಾನಂತೂ ಹೋಗಲ್ಲ. ಇನ್ನು ಸೂರಜ್ ಬಹಳ ದೈವ ಭಕ್ತ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ. ನಮಗೆ ದೇವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಕೂಡ ಹೇಳಿದ್ದಾರೆ. ದೇವೇಗೌಡರು 1 ತಿಂಗಳಿಂದ ಇನ್ನೂ ಕೂಡ ನೋವಲ್ಲೇ ಇದ್ದಾರೆ ಅಂತ ಮೈಸೂರಿನಲ್ಲಿ ರೇವಣ್ಣ ಅವರು ಮಾತಾಡಿದ್ದಾರೆ. ನೋಡಿ, ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ. ಈಗ ನನ್ನ ಮಗ ದೈವಭಕ್ತ, ಮೊದಲನೇ ಸೂರಜ್ದು ಪಾಪ ಅದೊಂದು ಗೊತ್ತಿದೆ. ಆ ತಾಯಿ ರಾಜರಾಜೇಶ್ವರಿ, ಅವನಿಗೆ ಚಾಮುಂಡೇಶ್ವರಿ ದಯ ಇದೆ, ಅದರಲ್ಲಿ ಅವನು ಬರ್ತಾನೆ ಅಂತ ನನಗೆ ನಂಬಿಕೆ ಇದೆ. ಅವನು ಆ ಥರ ಇದು ಏನಾಗುತ್ತೆ, ರಾಜಕೀಯದ ಇರುತ್ತೀವಲ್ಲ, ಇವಕ್ಕೆಲ್ಲ ನಾವು ಎದುರೋದಾದರೆ ಮನೆ ಸೇರ್ಕೋಬೇಕು. ಯಾರು? ನಾನು ಈಚೆಗೆ ಹೋಗಿಲ್ಲ. ನಮ್ಮ ಮಿಸ್ಸಸ್ ಏನೋ ನೆನ್ನೆ ಹೋಗಿದ್ರು ಅಂದರು. ಏನೇ ಆದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ, ತಾಯಿ ಹೋಗಿರ್ತಾರೆ. ಏನು ಏನು ಸದ್ಯಕ್ಕೆ ನಾವು ಎಲ್ಲ ಅದು ಕರೆಕ್ಟ್. ರೇವಣ್ಣ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಹೋಗಿ ನೋಡಲ್ಲ ಅಂತಂದರೆ ಅದು ಇನ್ನೇನೇನೋ ಅರ್ಥಗಳು ಬರುತ್ತೆ. ನಾನು ಹೋಗಿ ಮೀಟ್ ಮಾಡಿದ್ರೆ ಸದ್ಯಕ್ಕೆ ಹೋಗಲ್ಲ ಅಂತ. ಮತ್ತು ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇದೆ, ಎಲ್ಲರೂ ಹೊರಗೆ ಬರ್ತಾರೆ